ಒಟ್ಟಾರೆ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಮತ್ತು ಅದರ ಪರಿಣಾಮಗಳನ್ನು ಹೆಂಗೆ ನೋಡ್ತೀರಿ ನೀವು? ಇದು ದೇಶಕ್ಕೆ ಒಂದು ಹೊಸ ಹೋಪ್ ಕೊಡ್ತಾ ಇದೆ ಅನ್ನುವ ಆಲೋಚನೆ ಒಂದು ಕಡೆ, ದಾರಿ ತಪ್ಪಿದ ಪ್ರತಿಭಟನೆ ಅನ್ನುವ ಆಲೋಚನೆ ಇನ್ನೊಂದು ಕಡೆ. ಎರಡು ಎಕ್ಸ್ಟ್ರೀಮ್ಗಳ ಮಧ್ಯದಲ್ಲಿ ಏನಾದರೂ ಇದನ್ನು ನೋಡೋದಕ್ಕಾಗತ್ತಾ? ಅಫ್ಕೋರ್ಸ್ ಅಜಿತ್, ನನಗೆ ಬೇಸಿಕಲಿ ಏನನ್ಸುತ್ತೆ ಅಂತಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದ್ರ ಪರಿಕಲ್ಪನೆ, ಆ ಹುಟ್ಟು, ಆನಂತರ ಅದರ ಸ್ಪೀಡ್ ವಿತ್ ವಿಚ್ ಇಟ್ ಸ್ಪ್ರೆಡ್ ಅಲ್ಲ, ಕೋಟಿಗಟ್ಟಲೆ ಜನ ಅದನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದು, ಅದನ್ನ ಫಾಲೋ ಮಾಡ್ತಾ ಇರುವಂತ ಜನ ಯಾವ ದೇಶದವರು, ಎಲ್ಲಿನವರು ಅನ್ನೋದನ್ನ ಹುಡುಕಿದಾಗ ಅದಕ್ಕೆ ಸಿಕ್ಕಿರುವಂತ ಮಾಹಿತಿಗಳು, ಇವೆಲ್ಲವನ್ನ ನೋಡುವಾಗ ಏನೋ ದಾಲ್ಮೆ ಕುಚ್ ಕಾಲಹ ಅಂತಾರಲ್ಲ ಹಾಗೇನೋ ಸ್ಪಷ್ಟವಾಗಿ ಕಂಡು ಬರ್ತಿತ್ತು. ಆದ್ರೆ ಅವ್ರು ತೆಗೆದುಕೊಂಡಿರುವಂತ ವಿಷಯ ಏನಿದೆ ಅದು ಎಜುಕೇಶನ್ ವಿಚಾರದಲ್ಲಿ ಅಥವಾ ಶೈಕ್ಷಣಿಕವಾಗಿರುವಂತ ಬದಲಾವಣೆಯನ್ನು ತರಬೇಕು ಅನ್ನುವಂಥದ್ದು ಡೆಫಿನೆಟ್ಲಿ ನೀವು ಹೇಳಿದಂತೆ ಒಂದು ಮಹತ್ವವಾಗಿರುವಂತ ಭಾರತ ಗಮನಿಸಲೇಬೇಕಾಗಿರುವಂತ ಒಂದು ಸಂಗತಿ. ನನ್ನನ್ನು ಕೇಳೋದಾದ್ರೆ ಸ್ವಾತಂತ್ರ್ಯದಲ್ಲಾಗಾಯ್ತು ಭಾರತ ಈ ದೇಶದಲ್ಲಿ ಅತ್ಯಂತ ಕೆಟ್ಟದ್ದಾಗಿ ಯಾವುದ್ರ ಜೊತೆಯಾಗೂ ವ್ಯವಹರಿಸಿದೆ ಅಂತಂದ್ರೆ ಅದು ಶಿಕ್ಷಣ ವ್ಯವಸ್ಥೆಯ ಜೊತೆಗೆ. ನೀವು ಆರಂಭದಲ್ಲೇ ಈ ದೇಶ ಸ್ವಾತಂತ್ರ್ಯ ಬಂದಾಗಲೇ ಮೌಲಾನಾ ಆಜಾದರ್ ತರದವರು ಶಿಕ್ಷಣ ಸಚಿವರಾಗಿ ಏನೇನ್ ಮಾಡಿದ್ರು ಈ ದೇಶದಲ್ಲಿ ಅನ್ನೋದು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೇಗೆ ಒಂದು ಲೆಫ್ಟಿಸ್ಟ್ ಮೈಂಟೈನ್ಡ್ ಆಗಿರುವಂತ ಅನೇಕರು ಬಂದು ಅದನ್ನ ಪೂರ್ತಿ ಹಾಳುಗೆಡವು ಹೋಗಿದ್ರು. ಅದು ಶಿಕ್ಷಣದ ವ್ಯವಸ್ಥೆ ಒಟ್ಟಾರೆ ಏನ್ ಗಬ್ಬೆದ್ದೋಗಿತ್ತು ಅದನ್ನು ಸರಿ ಮಾಡಬೇಕು ಎನ್ನುವಂತ ಒಂದು ದೊಡ್ಡ ಮೂವ್ಮೆಂಟ್ ಆಗಿದ್ದಿದೆಯಲ್ಲ, ಈ ಮೂವ್ಮೆಂಟ್ ಅನ್ನ ಡೆಫಿನೆಟ್ಲಿ ಈ ದೇಶ ಅಕ್ಸೆಪ್ಟ್ ಮಾಡಬೇಕು, ಬಹಳ ಖುಷಿಯಿಂದ ಸ್ವೀಕಾರ ಮಾಡಬೇಕು. ಆದ್ರೆ ಈ ಮೂವ್ಮೆಂಟ್ ತೆಗೆದುಕೊಂಡ ಟರ್ನ್ ಇದೆಯಲ್ಲ, ಅದು ಯಾರಿಗೋ ಹೊಡಿಲಿಕ್ಕೆ ಹೋಗೋದು, ಅದು ಪೊಲೀಸರನ್ನ ಭಡಕಾಯಿಸೋದು, ಹೊಡಿತೀರ ನನ್ಗೆ ಬನ್ನಿ ಹೊಡಿರಿ ಅಂತ ಹೇಳೋದು, ಟಿಯರ್ ಗ್ಯಾಸ್ ಹಾಕಿ ನನ್ ಮೇಲೆ ಅಂತ ಹೇಳೋದು, ಅದನ್ನ ರೀಲ್ ಮಾಡಿಕೊಂಡು ಅದರ ಮೂಲಕ ನಾನು ಹೆಚ್ಚಿನ ಫಾಲೋವರ್ಸ್ ಅನ್ನ ಗಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡೋದು, ಈ ಟ್ರೆಂಡ್ ಇದೆಯಲ್ಲ, ಈ ಟ್ರೆಂಡ್ ಡೆಫಿನೆಟ್ಲಿ ಒಳ್ಳೇದಲ್ಲ. ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರಿ? ಅದಕ್ಕೆ ಕಣ್ರಿ ನಮ್ಮವ್ರು ಯಾರು ಉದ್ದಾರ ಆಗಿಲ್ಲ. ಮತ್ತು ಸರ್ಕಾರ ಕೂಡ, ನನಗೆ ಸರ್ಕಾರದ ಮೇಲೂ ಒಂದು ಆರೋಪ ಏನು ಅಂತಂದ್ರೆ, ನೀವು ಏಕಾಏಕಿ ಯಾರೋ ಸ್ಟ್ರೀಟ್ ಫೈಟ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ನೀವು ಈ ನಿರ್ಣಯಗಳನ್ನ ತೆಗೆದುಕೊಳ್ಳೋದಾದ್ರೆ, ನೀವು ಇನ್ ಮುಂದೆ ಯಾವ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಅಂತಂದ್ರು ನಾವು ಸ್ಟ್ರೀಟ್ ಫೈಟ್ ಮಾಡಬೇಕಾಗಿರುವಂತದ್ದು ಅನಿವಾರ್ಯ ಅನ್ನೋದನ್ನ ನೀವು ಸೃಷ್ಟಿಸಿ ಬಿಟ್ರ, ಒಂದ್ಸಲ ನೀವು ತಲೆಬಾಗಿದ್ದು ಫಾರ್ಮರ್ಸ್ಗೆ, ಅವ್ರು ಸ್ಟ್ರೀಟ್ ಫೈಟ್ ಮಾಡಿದ್ರು, ಎರಡನೇ ಸಲ ನೀವು ತಲೆಬಾಗ್ತಾ ಇರೋದು ಈ ತರುಣರಿಗೆ, ಜೆನ್ಸಿಗೆ, ಅವ್ರು ಸ್ಟ್ರೀಟ್ ಫೈಟ್ ಮಾಡಿದ್ರು. ಈ ದೃಷ್ಟಿಯಿಂದ ನಿಮ್ಮ ಹತ್ರ ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋದಾದ್ರೆ ಸ್ಟ್ರೀಟ್ ಫೈಟ್ ಅನಿವಾರ್ಯವ? ಸುದೀರ್ಘ ಕಾಲ ಯಾರೂ ಮಾಡದ ಬದಲಾವಣೆಯನ್ನ ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದ್ರೆ ಬೀದಿಗೆ ಬಂದು ನಿಲ್ಬೇಕಾ ಅನ್ನೋ ಪ್ರಶ್ನೆಯನ್ನ ಡೆಫಿನೆಟ್ಲಿ ಈ ಹೋರಾಟ ಮುಂದಿರಿಸಿದೆ ಅಂತ ನನ್ಗೆ ಅನ್ಸುತ್ತೆ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ನನ್ನ ಮಗ ನಾನು. ಆ ಕಾರಣಕ್ಕೆ ಇದೊಂಥರ ಗೊಂದಲಮಯವಾದ, ದ್ವೇಷಮಯವಾದ ವಾತಾವರಣವನ್ನ ಈ ಹೋರಾಟ ಹುಟ್ಟಾಕಿದೆ ಅಂತ ನಾನು ಅನ್ಕೊಳ್ತೀನಿ ಅಜಯ್. ಅಲ್ಲ, ರೈತ ಹೋರಾಟದ ಗುರಿಗಳು, ಉದ್ದೇಶಗಳು, ಅವುಗಳನ್ನು ವಾಪಸ್ ತೆಗೆದುಕೊಂಡಿದ್ದರ ಬಗ್ಗೆ ಇಟ್ಸ್ ಆಲ್ ಟುಗೆದರ್ ಡಿಫರೆಂಟ್ ಸಬ್ಜೆಕ್ಟ್. ಆದರೆ ಇಲ್ಲಿ ಈ ಮಕ್ಕಳು ಸೇರಿದ್ದ ಕಾಸ್ ಕರೆಕ್ಟ್ ಆಗಿತ್ತಲ್ವಾ? ಅವರ ಬೇಡಿಕೆ ಇಂಥದ್ದೊಂದು ಆಗಿದೆ, ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಹೆಲ್ಡ್ ಸಮ್ ಒನ್ ರೆಸ್ಪಾನ್ಸಿಬಲ್ ಫಾರ್ ಇಟ್, ಶಿಕ್ಷಣ ಸಚಿವರು ರೆಸ್ಪಾನ್ಸಿಬಲ್, ರೆಸಿಗ್ನೇಷನ್ ಕೊಡಿ, ಏನು ತಪ್ಪಿತ್ತು ಅದರಲ್ಲಿ? ಸರಿಯಾದ ಬೇಡಿಕೆಯನ್ನು ಸರ್ಕಾರ ಈಡೇರಿಸಿದೆ, ತಡವಾಗಿ ಈಡೇರಿಸಿದೆ ಅಂತಿಲ್ಲ. ಶಿಕ್ಷಣದಲ್ಲಿ ಅಜಿತ್, ಶಿಕ್ಷಣದಲ್ಲಿ ಆಮೂಲಾಗ್ರವಾದ ಬದಲಾವಣೆಯನ್ನ ಏನು ಬಯಸೋದಿದೆಯೋ ಅದು ಕೆಲವರು ಮಾತ್ರ ಅವರ ರೆಸಿಗ್ನೇಷನ್ ಕೇಳ್ತಾ ಇದ್ರು, ಇನ್ನು ಕೆಲವರು ಓವರ್ ಹಾಲ್ ಚೇಂಜ್ ಆಗಬೇಕು ಅನ್ನುವಂತ ಪ್ರಯತ್ನವೂ ನಡೀತು. ಇದ್ದಕ್ಕಿದ್ದಂತೆ ಅಲ್ಲಿ ರಿಸರ್ವೇಶನ್ ಕುರಿತಂತೆ ಚರ್ಚೆ ಗಂಭೀರವಾಗಿ ನಡೀತು ಮತ್ತು ಬರೋ ದಿನಗಳಲ್ಲಿ ಒಂದಷ್ಟು ಜನ ರಿಸರ್ವೇಶನ್ ಕುರಿತಂತೆ ರೀಥಿಂಕ್ ಮಾಡಬೇಕು ಅಂತ ಪ್ರಯತ್ನ ಪಡಿಸಿದ್ರು ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಅದರಲ್ಲಿ ಅನೇಕ ಚರ್ಚೆಗಳು, ಅನೇಕ ಬಹುಮುಖಿಯಾಗಿರುವಂತ ಆಯಾಮದಲ್ಲಿ ಶಿಕ್ಷಣ ವ್ಯವಸ್ಥೆಯ ಕುರಿತಂತೆ ಚರ್ಚೆ ಆಯಿತು. ನಾನು ಅದನ್ನೇ ಹೇಳ್ತಿದ್ದೀನಿ, ಅದು ಬಹಳ ಒಳ್ಳೆಯದಾಗಿರುವಂತ ಚರ್ಚೆ ಏನಾದ್ರು ಹುಟ್ಟಾಗ್ತು. ಆದ್ರೆ ಆ ಇಡೀ ಹೋರಾಟ ತೆಗೆದುಕೊಂಡಿರುವಂತ ಟರ್ನ್ ಇದೆಯಲ್ಲ, ನೀವು ಆರಂಭದಲ್ಲಿ ಎಲ್ಲಿವರೆಗೂ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು ಅಲ್ಲಿವರೆಗೂ ಚೆನ್ನಾಗಿತ್ತು. ಆದ್ರೆ ವೇದಿಕೆ ಮೇಲೆ ನಿಂತ್ಕೊಂಡವರು ಸೋನಂ ವಾಂಗ್ಚುಕ್ ಸತ್ತೇ ಹೋಗ್ಬಿಡ್ತಾರೆ ಅನ್ನೋ ತರದ ವಿಡಿಯೋಗಳನ್ನು ಮಾಡ್ತಾ ಇದ್ದಿದ್ದು, ಸೋನಂ ವಾಂಗ್ಚುಕ್ ಅನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಇಲ್ಲಿವರೆಗೂ ಬನ್ನಿ ಅಂತ ಹೇಳ್ತಾ ಇದ್ದಿದ್ದು, ಆನಂತರ ಈ ಸರ್ಕಾರಕ್ಕೆ ನಾವು ಈ ತರ ಹೇಳಿದ್ರೆ ಸಾಕಾಗೋದಿಲ್ಲ, ಅದಕ್ಕೆ ಸರಿಯಾದ ಪಾಠ ಕಲಿಸಬೇಕು ಅಂತ ಭಡಕಾಯಿಸುವಂತ ಪ್ರಯತ್ನ ಮಾಡ್ತಿದ್ದು. ಅಕಸ್ಮಾತ್ ನಾನು ಓದ್ತಾ ಇರುವಂತ ರಿಪೋರ್ಟ್ಗಳು ನಿಜವೇ ಆಗಿದ್ರೆ, ಯಾರು ದಿಪ್ಕೆ ಇದ್ದಾನೋ, ಯಾರು ಲೀಡರ್ ಇದ್ದಾನೋ ಆತ ರೌಡಿ ಶೀಟರ್ಗಳಿಗೆ ಫೋನ್ ಮಾಡಿ ನೀವು ಕೂಡ ಬರಬೇಕು ಅಂತ ಕೇಳ್ಕೊಂಡಿರುವಂತ ಡಾಟಾ ಸಿಕ್ತಿದೆ ಅಂತೆಲ್ಲ ಕೇಳ್ತಿದ್ದೀನಿ. ಇವೆಲ್ಲವೂ ಸತ್ಯ ಆದ್ರೆ ಈ ಇಡೀ ಹೋರಾಟವನ್ನ ಒಂದು ಸ್ಪಾನ್ಸರ್ಡ್ ಹೋರಾಟವಾಗಿ ಮಾಡುವಂತ ಪ್ರಯತ್ನ ಮಾಡಿದ್ದು ಡೆಫಿನೆಟ್ಲಿ ಸರಿಯಲ್ಲ. ಅಮೆರಿಕನ್ ಕೂತ್ಗಳಲ್ಲಿ ಸುಮ್ಮನೆ ಬಿಡ್ತಾ ಇರ್ತಾನೆ ರೈಲನ್ ಕೂತ್ಕೊಂಡು. ನೋಡಿ, ಹಳೆಯ ಕಾಲದ ಪ್ರತಿಭಟನೆಗಳು ಅಲ್ಲಿ ಸೋಷಿಯಲ್ ಮೀಡಿಯಾದ್ದು ಆಂಪ್ಲಿಫಿಕೇಶನ್ಸ್ ಇರಲಿಲ್ಲ. ನಾವು ಯಾವುದೇ ಚಳುವಳಿಯನ್ನು ನೀವು ತೆಗೆದು ನೋಡಿ,
ಅಲ್ಲಿನ ಭಾಷಣಗಳು ಇಷ್ಟೇ ಉಗ್ರ ಇರ್ತವೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಂಘ ಪರಿವಾರದವ್ರು ಯಾವುದೋ ಒಂದು ಪ್ರತಿಭಟನೆ ಮಾಡ್ತಾರೆ ಅಂತ ಅನ್ಕೋಣ, ಭಾಷಣಗಳು ಅಷ್ಟೇ ಉಗ್ರ ಇರ್ತವೆ. ಇಲ್ಲಿ ಸೋಷಿಯಲ್ ಮೀಡಿಯಾ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಿರ್ಬೋದು ಅವರು. ಆಮೇಲೆ ಯಾರ್ಯಾರೋ ಬಂದು ಇಂಡಿವಿಜುವಲ್ ಆಗಿ ಮಾತನಾಡಿದ್ದೆಲ್ಲ ಆಂಪ್ಲಿಫೈ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಆ ಆಂಪ್ಲಿಫಿಕೇಶನ್ ಅನ್ನು ಎಬರೇಷನ್ ಅಂತ ಪಕ್ಕಕ್ಕಿಟ್ಟು ನೋಡಿದರೆ 12 ವರ್ಷಗಳ ಕಾಲ ಆಡಳಿತ ನಡೆಸಿರ್ತಕ್ಕಂಥ ಈ ಸರ್ಕಾರಕ್ಕೆ ಈ ಒಂದು ಸಣ್ಣ ಪುಷ್ ಬೇಕಿತ್ತು ಅನ್ನೋದು BJP ಮತದಾರರು ಹೇಳ್ತಿರ್ತಕ್ಕಂಥ ಮಾತು. ಯಾಕೆ ಪ್ರಧಾನಮಂತ್ರಿಗಳು ಇಷ್ಟು ಕೆಳಗಿಳಿದು ಬಂದು ಇಲ್ಲ ವಿದ್ಯಾರ್ಥಿಗಳ ಮಾತನ್ನು ನಾನು ಕೇಳ್ತೀನಿ ಅಂತ ಹೇಳಿದರು? ಯಾಕೆಂದರೆ BJPಯ ಕೋರ್ ವೋಟ್ ಬ್ಯಾಂಕ್ ಇರ್ತಕ್ಕಂಥ ಅರ್ಬನ್ ಮಧ್ಯಮ ವರ್ಗದ ಯುವಕ ಮತ್ತು ಆ ಕುಟುಂಬಗಳು ಈ ಕಾಸ್ ಜೊತೆಗೆ ಒಂದು ಅನುಕಂಪವನ್ನು ವ್ಯಕ್ತಪಡಿಸಿದ್ರು. ಈಗ ಅದರಲ್ಲಿ ಯಾರ್ಯಾರು ಬಂದು ಭಾಗವಹಿಸಿದ್ರು ಅವರು ನಿಮ್ಮ ವೈಚಾರಿಕ ವಿರೋಧಿಗಳಿರ್ಬೋದು. ಕೆಲವರು ಬಳಸಿರ್ತಕ್ಕಂಥ ಭಾಷೆಯ ಬಳಗೆ ನನಗೂ ಕೂಡ ಆಕ್ಷೇಪಗಳಿವೆ. ಬಟ್ ಬರೀ ಭಾಷೆಯ ಬಳಕೆಯ ಕಾರಣದಿಂದ ಅದನ್ನು ಆಕ್ಷೇಪವನ್ನು ನಾವು ಮಾಡ್ತಾ ಕೂತ್ಕೊಂಡು ಈ ಇಡೀ ಒಂದು ಹೋರಾಟ ಏನಿತ್ತು ಅದರ ಕಾಸ್ ಸರಿ ನನಗನ್ಸುತ್ತೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅಂತಕ್ಕಂಥದ್ದು ಸೂಪರ್ಫಿಷಿಯಲ್ ಇರ್ಬೋದು. ಬಟ್ ಇವತ್ತು ಇಡೀ ಶಿಕ್ಷಣ ವ್ಯವಸ್ಥೆ, ಅದರ ಕಮರ್ಷಿಯಲೈಸೇಷನ್ನು, ಅದರಲ್ಲಿ ಆಗ್ತಿರ್ತಕ್ಕಂಥ ಧಾಂಧಲಿಗಳ ಬಗ್ಗೆ ವಿದ್ಯಾರ್ಥಿಗಳು ಸಹಜವಾಗಿರ್ತಕ್ಕಂಥ ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ. ಹೇಳಿದ್ರು ಹೇಳ್ದ, ಅಪ್ಪನ ಕುಟ್ಟಿ ಬಾತ್ ಹೇಳ್ದ. ಓಕೆ ಫ್ರೆಂಡ್, ಬಾಯ್.